ಯಾಕಂದರೆ ಕಡಿಮೆ ಅವಧಿಯಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸುವ ಪ್ರಯತ್ನ ಆಗಬೇಕು. ಕಡಿಮೆ ಅವಧಿಯಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸುವಂಥ ಹಂತಕ್ಕೆ ಹೋದಾಗ ನಮ್ಗೆ ಇಲ್ಲಿಂದ ಬೇಸಿಂದ ತೊಗೊಂಡು ಹೋಗ್ಬಿಡ್ಬೇಕು ನಾವು. ನೋಡಿ, ಕೃಷಿ ವಲಯದಲ್ಲಿ ನಮಗೆ ಎಷ್ಟು ಟಫ್ ಅನಿಸ್ತು ನೋಡಿ ಒಮ್ಮೆ ಆ ಡಿಗ್ರಿ. ಯಾಕಂದರೆ ನೀವು ಡಿಗ್ರಿ ಓದ್ತಾ CET ಓದ್ರಿ, 4 ಗಂಟೆ ಡಿಗ್ರಿ ಓದಿದ್ರೆ ಇನ್ನು 8 ಗಂಟೆ CET ಓದ್ರಿ, ಎಷ್ಟು ಸುಲಭ ಅನಿಸ್ತದೆ ನೋಡ್ರಿ. ನೀವು ಮುಂದೆ 21 ವರ್ಷಕ್ಕೆ ನೀವು ಮುಟ್ಟಿದ್ದೆಲ್ಲ ಬಂಗಾರ ಹಾಕೋತ ಹೋಗ್ತದೆ. ಇದೊಂದು ನನ್ನ ಸಣ್ಣ ನಿಮಗೆ ರಿಕ್ವೆಸ್ಟ್, ಇದೊಂದು ವಿನಂತಿ. ಒಳ್ಳೆಯದಾಗಲಿ, ಶುಭರಾತ್ರಿ. ಪ್ರತಿದಿನ ಈ ಥರ ನೀವು ಕುಡ್ಕೊಂಡು ಒಂದಿಷ್ಟು ವಿಚಾರಗಳನ್ನು ಡಿಸ್ಕಸ್ ಮಾಡುವಂಥ ಪ್ರಯತ್ನವನ್ನು ಮಾಡೋಣ. ಯಾರು ನನ್ನ ವಿಚಾರಗಳನ್ನು ತಾವೆಲ್ಲ ಕ್ಲಾಸನ್ನು ಕೇಳಿದ್ದೀರಿ, ಕಮೆಂಟ್ ಹಾಕಿರಿ. ಏನನ್ನು ಸುಧಾರಣೆ ಮಾಡ್ಕೋಬೇಕು, ಯಾವ ವಿಚಾರಗಳನ್ನು ಹೇಳಬೇಕು ಅಂತೇಳಿ ನನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಾವೆಲ್ಲ ನನಗೆ, ಯಾಕಂದರೆ ನೀವೇ ನನ್ನ ಕನ್ನಡಿ ಇದ್ದ ಹಾಗೆ, ಸರ್ ಈ ಚಾಪ್ಟರ್ ಡಿಸ್ಕಸ್ ಮಾಡೋಣ ಅಂತೇಳಿ ಹಾಕಿದ್ದಾರೆ ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ನಾನು ಅಂದ್ಕೊಂಡು ಡಿಸ್ಕಸ್ ಮಾಡ್ತೀನಿ. ಈ ಸರಿ ಆಮೇಲೆ ಈ ಚಾಪ್ಟರ್ ಹೇಳುವಾಗ ಈ ಪಾಯಿಂಟ್ ನಮ್ಗೆ ಟಫ್ ಅನಿಸ್ತಾರೆ, ಇನ್ನೊಂದು ಸರಿ ರಿವಿಷನ್ ಮಾಡಿ ಅಂದಾಗ